ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ, ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಎನರ್ಜಿ ನಿಮ್ಮ ಕಡೆಗೆ ಏನಿದೆ, ಹೌ ಇಸ್ ದಿಸ್ ಪರ್ಸನ್ ಫೀಲಿಂಗ್ ಟುವರ್ಡ್ಸ್ ಯು ಅನ್ನುವ ವಿಷಯವಾಗಿ ಟ್ಯಾರೋ ರೀಡಿಂಗ್ ಆ್ಯಂಡ್ ಆಲ್ಸೋ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನಾನು ಒಂದಷ್ಟು ಡಿವೈನ್ ಮೆಸೇಜಸ್ನ ಕೂಡ ನಿಮಗೋಸ್ಕರ ತೆಗಿತೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. 3 ಸಲ ಮನಸ್ಸಿನಲ್ಲಿ ಈ ವ್ಯಕ್ತಿಯ ಹೆಸರನ್ನು ಹೇಳಿ. ಈ ವ್ಯಕ್ತಿಯ ರಿಲೇಷನ್ಶಿಪ್ ನಿಮಗೆ ಯಾವುದೇ ರೀತಿಯದ್ದಾಗಿರಬಹುದು. ಅವರ ಮನಸ್ಥಿತಿ ನಿಮ್ಮ ಕಡೆ ಏನಾಗಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಅವ್ರಿಗೆ ನೀವು ಬೇಕಾ ಬೇಡವಾ, ಅವರು ಏನು ಮಾಡಬೇಕು, ವಾಟ್ ಆರ್ ದಿಸ್ ಪರ್ಸನ್ಸ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಕೂಡ ಚೆಕ್ ಮಾಡೋಣ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ನಾನು ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನೇ ಮಾಡ್ತೀನಿ. ಅವರ ಪ್ರೆಸೆಂಟ್ ಕರೆಂಟ್ ಎನರ್ಜೀಸ್ ನಿಮ್ಮ ಕಡೆಗೆ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಆ್ಯಸ್ ಐ ಟೋಲ್ಡ್, ಈ ವ್ಯಕ್ತಿ ಜೊತೆ ಕನೆಕ್ಷನ್ ಇರ್ಬೋದು, ಇಲ್ಲದೆ ಇರ್ಬೋದು, ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ಈಗ ಪ್ರೆಸೆಂಟ್ ಇಲ್ಲದೆ ಇರ್ಬೋದು, ಬ್ಲಾಕ್ ಮಾಡಿರ್ಬೋದು. ಈ ವ್ಯಕ್ತಿ ಏನೇ ಇರಲಿ, ನಿಮ್ಮ ಪ್ರೆಸೆಂಟ್ ಪರಿಸ್ಥಿತಿ ಈ ವ್ಯಕ್ತಿ ಜೊತೆ ಅವರ ಮನಸ್ಥಿತಿ ಏನಾಗಿದೆ ಅಂತ ಚೆಕ್ ಮಾಡೋಣ. ಹಾಗೂ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ ಒಂದು ಉದ್ದೇಶನೇ ಇದೆ. ಒಂದಷ್ಟು ಮೆಸೇಜಸ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ನೀವು ಕ್ಲಿಕ್ ಮಾಡಿದ್ದೀರಾ. ಆ್ಯಂಡ್ ಇಟ್ ಈಸ್ ಲೈಕ್ ಅ ಡಿವೈನ್ ಟೈಮಿಂಗ್. ಅದಕ್ಕೆ ನೀವು ಈ ಒಂದು ರೀಡಿಂಗ್ ನಿಮಗೆ ಸಿಗ್ತಾ ಇರುವಂಥದ್ದು ಅಂತಲೂ ಪರಿಗಣಿಸಬೇಕಾಗತ್ತೆ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ನಿಮಗೆ ಯಾವುದು ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಅದನ್ನು ತಗೊಳ್ಳಿ, ಇನ್ನು ಮಿಕ್ಕಿದ್ದು ನೀವು ಡ್ರಾಪ್ ಮಾಡ್ಬೋದು. ಪ್ರೆಸೆಂಟ್ನಲ್ಲಿ ಈ ವ್ಯಕ್ತಿ ಬ್ಯಾಲೆನ್ಸ್ಡ್ ಎನರ್ಜಿನಲ್ಲಿದ್ದಾರೆ. ನಾನು ಅವ್ರು ನೆಗೆಟಿವ್ ಆಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಒಂದಷ್ಟು ಒಳ್ಳೆಯ ಕೆಲಸಗಳನ್ನ ಇವತ್ತು ಮಾಡಿದ್ದಾರೆ. ಅವರು ಏನೇನು ಮಾಡಬೇಕಿತ್ತೋ ಅದನ್ನೆಲ್ಲ ಪರಿಪೂರ್ಣವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವ್ರ ಟೈಮ್ನ ಉಪಯೋಗಿಸ್ಕೊಂಡಿದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಎನರ್ಜಿನ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ತಾರೆ, ಅವರ ಮನಸ್ಥಿತಿ ಕೂಡ ಅಷ್ಟೇ ಹಗುರವಾಗುತ್ತೆ. ಸೊ ಒಂದು ಲೈಟರ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ, ಫುಲ್ಫಿಲ್ಡ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಗೆ ಒಂದು ಒಳ್ಳೆಯ ಫೀಲ್ ಗುಡ್ ಫ್ಯಾಕ್ಟರ್ ಪ್ರೆಸೆಂಟ್ನಲ್ಲಿದೆ. ನಾನು ತುಂಬ ಉಪಯೋಗ, ನನ್ನ ಲೈಫ್ನ ನಾನು ಮಾಡ್ಕೋತಾ ಇದ್ದೀನಿ, ನಾನು ಹಾಳು ಮಾಡ್ತಾ ಇಲ್ಲ ನನ್ನ ಟೈಮ್ನ ಅನ್ನಿಸ್ತಾ ಇದೆ. ಸೊ ಈ ವ್ಯಕ್ತಿ ಅವರು ಟೇಕ್ ಕೇರ್ ಮಾಡ್ಕೊಳ್ತಾ ಇರ್ಬೋದು, ಅವರೇ ಟೇಕ್ ಕೇರ್ ಮಾಡ್ಕೋತಾ ಇರ್ಬೋದು, ಅವ್ರ ಹೆಲ್ತ್ನ ನೋಡ್ಕೋತಾ ಇರ್ಬೋದು. ಹೆಲ್ತ್ ವಿಷಯವಾಗಿ ಈ ವ್ಯಕ್ತಿ ಏನೋ ಒಂದು ನೋವಲ್ಲಿದ್ದರೋ ಏನೋ, ಒಂದು ಪೇಯ್ನಲ್ಲಿದ್ದರೋ ಏನೋ, ಆ ವಿಚಾರವಾಗೂ ಕೂಡ ಒಂದಷ್ಟು ಉತ್ತರಗಳು ಸಿಕ್ಕಿದೆ. ಆ ವಿಚಾರವಾಗಿ ಅವರು ಬಗೆಹರಿಸ್ಕೊಂಡಿದ್ದಾರೆ, ಆ ಪ್ರಾಬ್ಲಮ್ನ ಬಗೆಹರಿಸ್ಕೊಂಡಿದ್ದಾರೆ ಅಂತ ಕೂಡ ತೋರಿಸ್ತಾ ಇದೆ. ಸೊ ಆ್ಯಸ್ ಐ ಟೋಲ್ಡ್, ಬ್ಯಾಲೆನ್ಸ್ಡ್ ಎನರ್ಜಿ ಅದಕ್ಕೆ ಬಂದಿರೋದು. ಬಿಕಾಸ್ ಈ ವ್ಯಕ್ತಿ ತನ್ನ ಬಾಡಿ ಕೇರ್ನ, ಸೆಲ್ಫ್ ಕೇರ್ನ, ಮೈಂಡ್ ಕೇರ್ನ ಕೂಡ ಮಾಡಿರೋದ್ರಿಂದ ನಿಮ್ಮ ವಿಚಾರವಾಗೂ ಈ ವ್ಯಕ್ತಿಯ ಎನರ್ಜಿ ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು. ಪ್ರೆಸೆಂಟ್ನಲ್ಲಿ ನಾನೊಂದು ಯೂನಿಕಾರ್ನ್ ಅನ್ನುವಂಥ ಒಂದು ವಿಚಾರ. ಯೂನಿಕಾರ್ನ್ ಅಂದರೆ ಏನು? ಈ ಒಂದು ಹಾರ್ಸ್ ಇರುತ್ತಲ್ಲ, ವೈಟ್ ಹಾರ್ಸಿಗೆ ವಿಂಗ್ಸ್ ಇರುತ್ತೆ, ಮತ್ತು ಒಂದು ಇದು ಇರುತ್ತೆ, ಲೈಕ್ ಟೋಪಿ ಟೈಪ್ ಇರುತ್ತೆ ತಲೆ ಮೇಲೆ, ಹಾರ್ನ್. ಓಕೆ, ಮ್ಯಾಜಿಕಲ್ ಹಾರ್ನ್ ಅಂತ ಹೇಳ್ತೀವಿ. ಸೊ ಆ ಒಂದು ಯೂನಿಕಾರ್ನ್ನ ನಾನು ಇವತ್ತಿನ ರೀಡಿಂಗ್ನಲ್ಲಿ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಜಿಕಲ್ ಎನರ್ಜಿ ಅಂತ ಹೇಳ್ಬೋದು. ಈ ವ್ಯಕ್ತಿ ನೀವೊಂದು ಯೂನಿಕಾರ್ನ್ ಆಗಿ ಬಂದಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದಾರೆ ಅನಿಸುತ್ತೆ. ನೀವೊಂದು ಮ್ಯಾಜಿಕಲ್ ಪರ್ಸನ್ ಇರ್ಬೋದು ಈ ವ್ಯಕ್ತಿಗೆ. ಮೇ ಬಿ ಆ ಥರ ಒಂದು ಮ್ಯಾಜಿಕಲ್ ಮೂಮೆಂಟ್ಸ್ನ ನೀವು ಆ ವ್ಯಕ್ತಿ ಕ್ರಿಯೇಟ್ ಮಾಡ್ಕೊಂಡಿರಬಹುದು. ಅದರಿಂದ ಅದನ್ನು ಮಿಸ್ ಮಾಡ್ಕೊಳ್ತಾ ಇರ್ಬೋದು, ಅಥವಾ ಆ ಥರದ್ದು ಒಂದು ಮೂಮೆಂಟ್ನ ನಾನು ಕ್ರಿಯೇಟ್ ಮಾಡಬೇಕು ಮುಂದೆ ಅಂತ ಕೂಡ ಈ ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಸೊ ಇಟ್ಸ್ ಜಸ್ಟ್ ಲೈಕ್ ನೀವೊಂಥರ ಈ ಮಾಯಾ ಜಿಂಕೆ ಅಂತಾರೆ. ಸೊ ಯೂನಿಕಾರ್ನು ಕೂಡ ನಾವು ಅದಕ್ಕೆ ಹೋಲಿಸ್ಬೋದು, ಮಾಯಾ ಜಿಂಕೆ ಥರ ಒಂದು ಅದ್ಭುತವಾದ ಅನುಭವನ ಅವ್ರ ಲೈಫಲ್ಲಿ ಕೊಟ್ಟಿದ್ದೀರಾ ಅನಿಸುತ್ತೆ. ಅದರಿಂದ ನಿಮ್ಮನ್ನ ಈ ಥರ ಇಂಥದ್ದಕ್ಕೆಲ್ಲ ಹೋಲಿಸ್ತಾ ಇದ್ದಾರೆ. ಪ್ರೆಸೆಂಟ್ ಆ ಥರದ್ದು ಒಂದು ಎನರ್ಜಿನ ನಾನು ಆ ವ್ಯಕ್ತಿಯ ಮೈಂಡ್ನಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಕುರಿತಾಗಿ ನಾನು ಹೇಳ್ತಾ ಇರುವಂಥದ್ದು. ಮೇ ಬಿ ನೀವು ಅವ್ರ ಲೈಫ್ನ ಹೀಲಿಂಗ್ ಪರ್ಪಸ್ ಆಗಿರ್ಬೋದು, ನೀವು ಅವ್ರ ಲೈಫ್ನ ಹೀಲ್ ಮಾಡಿರ್ಬೋದು, ನೀವು ಅವ್ರ ಲೈಫಿಗೆ ಹೋಗಿದ್ದು ಅವ್ರ ಲೈಫ್ ಒಳ್ಳೇದಾಯಿತು ಅನಿಸುತ್ತೆ.
ಅದಕ್ಕೂ ಕೂಡ ಈ ವ್ಯಕ್ತಿ ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದಾರೆ ರೀಡಿಂಗ್ನಲ್ಲಿ, ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಆದರೆ ಒಂದೇನಾಗಿದೆ ಅಂದರೆ, ನಿಮ್ಮಲ್ಲೂ ಅವರಲ್ಲೂ ಒಂದಷ್ಟು ಡಿಫ್ರೆನ್ಸಸ್ ಇದೆ. ಓಕೆ, ಅವರು ಏನು ಹೇಳ್ತಾರೆ ನೀವು ಅರ್ಥ ಮಾಡ್ಕೊಳ್ಳಲ್ಲ, ನೀವೇನು ಹೇಳ್ತೀರಾ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಆ ವಿರುದ್ಧ ಇರೋದ್ರಿಂದ ನಿಮಗೂ ಅವ್ರಿಗೂ ಮಾತು ಆಡುವಾಗ ತುಂಬ ಡಿಫ್ರೆನ್ಸಸ್ ಇರುತ್ತೆ. ಅವಾಗೇನಾಗುತ್ತೆ ಅಂದರೆ, ನೀವು ಹೇಳೋದು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಲ್ಲ, ಹಾಗೂ ಅದರಿಂದ ಇಬ್ರಿಗೂ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಆ ಒಂದು ವಿಚಾರವಾಗಿ ಈ ಒಂದು ರಿಲೇಷನ್ಶಿಪ್ ಹಾಳಾಗಿರಬಹುದು ಅಂತ ಕೂಡ ಹೇಳ್ತೀನಿ. ಆದರೂ ಕೂಡ ನಿಮ್ಮಲ್ಲಿ ಒಳ್ಳೆಯ ಗುಣಗಳನ್ನೂ ಪ್ರೆಸೆಂಟ್ನಲ್ಲಿ ಅವ್ರು ಪರಿಗಣಿಸ್ತಾ ಇದ್ದಾರೆ, ಹಾಗೂ ಅದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೆ ನೋವು ಉಂಟು ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಈ ವ್ಯಕ್ತಿ ಇದ್ದಾರೆ, ಇಲ್ಲ ಅಂತ ನಾ ಹೇಳಲ್ಲ. ಈ ವ್ಯಕ್ತಿಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಅವ್ರ ಲೈಫಲ್ಲಿ, ಬಹಳ ಫ್ರೆಂಡ್ಸ್ ಇದ್ದಾರೆ. ಸೊ ಏನಾಗುತ್ತೆ ಅಂದರೆ, ಯಾವಾಗ ತುಂಬ ಫ್ರೆಂಡ್ಸ್ ಇರ್ತಾರೆ ಸುತ್ತ, ನಿಮಗೆ ಅವರಷ್ಟು ಟೈಮ್ ಕೊಡದೇ ಇರ್ಬೋದು ಪಾಸ್ಟ್ನಲ್ಲಿ. ಓಕೆ, ಸಿನ್ಸ್ ನಿಮಗೂ ಅವ್ರಿಗೂ ಡಿಫ್ರೆನ್ಸಸ್ ಇರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಕೂಡ ಅನ್ನಿಸ್ತೆ. ನಿಮ್ಮನ್ನು ಅವರು ಒಂದು ಏನು ಹೇಳ್ತಾರೆ, ಅಕೌಂಟಬಿಲಿಟಿಗೆ ತೊಗೊಂಡಿಲ್ಲ ಅನಿಸುತ್ತೆ. ಅಂದರೆ ಒಂದೊಂದು ಸಲ ಒಬ್ಬ ವ್ಯಕ್ತಿಗೆ ಯಾವಾಗ ಆ ಕಂಫರ್ಟ್ ಒಬ್ಬರ ಜೊತೆ ಸಿಗಲಿಲ್ಲ ಅಂದಾಗ ಬೇರೆ ಕಡೆ ಹೋಗ್ತಾರೆ. ಹಾಗೆ ಈ ವ್ಯಕ್ತಿ ನಿಮಗೆ ಮಾಡಿದ್ದಾರೆ, ಆ್ಯಸ್ ಐ ಟೋಲ್ಡ್, ಬಿಕಾಸ್ ಆಫ್ ದ ಡಿಫ್ರೆನ್ಸಸ್. ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅಲ್ಲ, ನೀವು ಅವರು ಏನು ಯೋಚನೆ ಮಾಡ್ತೀರಾ ಅದರಲ್ಲೇ ಬೇರೆಯ ವಿಚಾರಗಳಿರೋದ್ರಿಂದ ಅವರು ನಿಮ್ಮ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡದೇ ಇರ್ಬೋದು. ಅದನ್ನೆಲ್ಲ ಇವಾಗ ಅವರು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ಈಸ್ ಥಿಂಕಿಂಗ್, ಹೀ ಆರ್ ಶಿ ಯಾರೇ ಆಗಿರ್ಬೋದು, ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಹೌದು, ಹೀಗಿತ್ತು ಅಲ್ಲ, ನನಗೂ ಈ ಥರ ಪ್ರಾಬ್ಲಮ್ ಇತ್ತು, ಅವ್ರಿಗೂ. ಸೊ ಯಾವಾಗ ಒಬ್ಬ ವ್ಯಕ್ತಿ ಅನಾಲಿಸಿಸ್ ಮಾಡ್ತಾರೆ, ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾರೆ, ಅದರ ಅರ್ಥ ಏನು ಅಂದರೆ, ದೇ ವಾಂಟ್ ಟು ಫಿಕ್ಸ್ ದ ರಿಲೇಷನ್ಶಿಪ್. ನಾನು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇರೋದಕ್ಕೆ ಅವ್ರು ಹೀಗೆಲ್ಲ ಪ್ರೆಸೆಂಟ್ನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಸಿನ್ಸ್ ಅವರು ಒಂದು ಒಳ್ಳೆಯ ಬ್ಯಾಲೆನ್ಸ್ಡ್ ಥಾಟ್ ಪ್ರೊಸೆಸ್ನಲ್ಲಿ ಇರೋದ್ರಿಂದನೇ ಅವರು ಅವರಲ್ಲಿರೋ ತಪ್ಪುಗಳನ್ನು ಪರಿಗಣಿಸ್ತಾ ಇದ್ದಾರೆ, ನಿಮ್ಮಲ್ಲಿರೋ ತಪ್ಪುಗಳನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಯಾಕೆ ಹಾಗೆ ವರ್ತಿಸ್ತಾ ಇದ್ರಿ, ಹಾಗೂ ನಿಮಗೆ ತುಂಬ ಕೋಪ ಬರುತ್ತೆ. ಈ ಕೋಪದಿಂದನೂ ಎಷ್ಟೋ ಸಲ ಚಿಕ್ಕ ವಿಚಾರಗಳು ದೊಡ್ಡದಾಗಿ ಟರ್ನ್ ಆಗಿದೆ. ನಿಮಗೆ ಈ ರೀಡಿಂಗ್ ಹೆಲ್ಪ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಈ ಥರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಹೆಲ್ಪ್ ಆಗ್ತಾ ಇದ್ರೆ ಕಮೆಂಟ್ ಮಾಡಿ, ಬಿಕಾಸ್ ಐ ವಾಂಟ್ ಯುವರ್ ಫೀಡ್ಬ್ಯಾಕ್. ಏನು ಅನ್ನಿಸ್ತಾ ಇದೆ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಇದು ನಿಮಗೆ ರೆಸೊನೇಟ್ ಆಗ್ತಾ ಇದೆಯಾ, ನೀವು ಈ ಒಂದು ರೀಡಿಂಗ್ನೇ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇದೆಯಾ, ಇದೆಲ್ಲ ನೀವು ನನಗೆ ಫೀಡ್ಬ್ಯಾಕ್ನಲ್ಲಿ ಹೇಳ್ಬೋದು. ಬಟ್ ನಾನಿಲ್ಲಿ ಪಿಕ್ ಮಾಡ್ತಾ ಇರೋದೇ ಅದೇ, ಕೋಪದಿಂದ, ನಿಮ್ಮ ಮೂಗಿನ ತುದಿ ಮೇಲೆ ಕೋಪ ಜಾಸ್ತಿ ಇರುತ್ತೆ. ಆ ಒಂದು ಕಾರಣದಿಂದನೂ ಈ ರಿಲೇಷನ್ಶಿಪ್ ಬ್ರೇಕ್ ಆಗಿದೆ. ಆ್ಯಸ್ ಐ ಟೋಲ್ಡ್, ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಂಪ್ಲಿಕೇಟ್ ಆಗಿ, ಜಗಳಗಳು ಹೆಚ್ಚಾಗಿ, ಮೇಜರ್ ಆಗಿ ಮಾತು ಬಿಟ್ಟಿರೋ ಕಾರಣ ಇದು ಆಗಿದೆ. ಅವ್ರು ಅದನ್ನು ಯೋಚನೆ ಮಾಡಿ, ಎಷ್ಟು ಕೋಪ ಇದೆ ಅಲ್ಲ ಇವ್ರಿಗೆ ಅಂತ. ಈ ವ್ಯಕ್ತಿ ಹೀಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಎಷ್ಟು ಕೋಪ ಮಾಡ್ಕೊಳ್ತಾರಪ್ಪ ಇವರು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ವ್ಯಕ್ತಿಯಿಂದ ನೀವು ಕಾಂಟ್ಯಾಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ದಿಸ್ ಪರ್ಸನ್ ವಾಂಟ್ಸ್ ಯು. ಅವ್ರಿಗೆ ನೀವು ಬೇಕು ಅನ್ನೋ ಮನಸ್ಥಿತಿ ಬಂದಿದೆ. ಓ ಗಾಡ್, ಆ್ಯಸ್ ಐ ಟೋಲ್ಡ್, ಇದು ಒಂದು ಫೈರ್ ಎನರ್ಜಿ ಎಷ್ಟು ಸ್ಟ್ರಾಂಗ್ ಇತ್ತು ಅಂದರೆ ನಾನು ಕ್ಯಾಂಡಲ್ ಇಟ್ಕೊಳ್ಳೋಕ್ಕಾಗಲಿಲ್ಲ, ಐ ಹ್ಯಾಡ್ ಟು ಲೀವ್ ಇಟ್. ಸೊ ಅವ್ರಿಗೆ ನೀವು ಬೇಕು ಅನ್ನುವ ಆ ಒಂದು ಥಾಟ್ ಪ್ರೋಸೆಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ಈಗಲೂ ಕೂಡ ಕ್ಯಾಂಡಲ್ ಬರ್ನ್ ಆಗ್ತಾನೇ ಇದೆ. ಅದರ ಅರ್ಥ ಈ ವ್ಯಕ್ತಿಗೆ ನೀವು ಬೇಕು ಅನ್ನೋ ಹಾಗೇ ಇದೆ. ಸೊ ಈ ವ್ಯಕ್ತಿ ಓಪನ್ ಮೈಂಡೆಡ್ನೆಸ್ ಇಟ್ಕೊಂಡಿದ್ದಾರೆ. ಅರ್ಥ ಏನು ಅಂದರೆ, ನಾನು ಬದಲಾಗ್ತೀನಿ, ಅವರು ಸ್ವಲ್ಪ ಬದಲಾದರೆ ಒಳ್ಳೆಯದು. ಸೊ ನಾನು ಬದಲಾಗಬೇಕು, ಅವರು ಬದಲಾಗಬೇಕು, ನಾನೇ ಬದಲಾಗಲ್ಲ, ಅವರೇ ಬದಲಾಗಬೇಕು, ನೀನಾ ಅನ್ನೋದನ್ನು ಬಿಟ್ಟು ನಾವು ಅನ್ನುವಂಥ ಒಂದು ಯೋಚನೆಗೆ ಬಂದಿದ್ದಾರೆ. ನೀವು ಇನ್ನೊಂದು ಸ್ವಲ್ಪ ದಿನಗಳಲ್ಲೇ ಈ ರಿಲೇಷನ್ಶಿಪ್ ಚೇತರಿಸ್ಕೊಳ್ಳೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ವ್ಯಕ್ತಿ ನಿಮ್ಮ ಜೊತೆ ಸಾಫ್ಟ್ ಆಗಿ ಮಾತಾಡೋದನ್ನ ನೀವು ಒಬ್ಸರ್ವ್ ಮಾಡಬಹುದು. ಇವರು ಮಾತಾಡೋ ರೀತಿ ಕೂಡ ಬೇರೆಯ ಒಂದು ಅಪ್ರೋಚ್ ಇರುತ್ತೆ. ಅದು ನಿಮ್ಗೆ ಇಷ್ಟ ಆಗುತ್ತೆ, ಬಿಕಾಸ್ ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಇವಾಗ ನಿಮ್ಮ ದೃಷ್ಟಿಕೋನಕ್ಕೆ ಬೆಲೆ ಕೊಡೋಕ್ಕೆ ಅಂದರೆ ಶುರು ಮಾಡಿದ್ದಾರೆ ಅಂತ ರೀಡಿಂಗ್ನಲ್ಲಿ ಬರ್ತಾ ಇದೆ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ.
ಈಗ ನಾನು ಮೈಂಡ್ ಮೆಸೇಜಸ್ನ ಫಸ್ಟ್ ಪಿಕ್ ಮಾಡಿಬಿಡ್ತೀನಿ. ಅವರ ಮೈಂಡ್ ಮೆಸೇಜಸ್ ಏನಾಗಿದೆ, ಈ ವ್ಯಕ್ತಿಗೆ ನಿಮ್ಗೆ ಏನು ಹೇಳಬೇಕು ಅನಿಸ್ತಾ ಇದೆ, ದಿಸ್ ಪರ್ಸನ್ ವಾಂಟ್ಸ್ ಟು ಟೆಲ್ ಯು ಅಂತ ಕೂಡ ನಾನು ಮೈಂಡ್ ಮೆಸೇಜಸ್ ಮಾಡಿಬಿಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಮೆಸೇಜ್, ಐ ವಾಸ್ ಹರ್ಟ್ ಬೈ ಯು ಅಂತ ಹೇಳ್ತಾ ಇದ್ದಾರೆ. ನನಗೆ ನಿನ್ನಿಂದ ನೋವಾಗಿದೆ. ಆ್ಯಸ್ ಐ ಟೋಲ್ಡ್, ನಿಮ್ಮ ಕೋಪದಿಂದಾನೇ ಅವ್ರಿಗೆ ಬಹಳ ಇರುಸು ಮುರುಸು ಆಗಿದೆ. ಕೋಪದಿಂದಾನೇ ಅವರು ಮಾತು ಬಿಟ್ಟಿರ್ಬೋದು, ದೂರ ಆಗಿರ್ಬೋದು. ಅವ್ರು ಅದನ್ನೇ ಹೇಳ್ತಾರೆ, ಐ ವಾಸ್ ಹರ್ಟ್ ಬೈ ಯು ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಡಾರ್ಕ್ ವಿತೌಟ್ ಯು ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾರೆ. ನೀನು ಇಲ್ಲದೆ ನನ್ನ ಲೈಫ್ ಕತ್ಲಾಗ್ಬಿಟ್ಟಿದೆ. ಆ್ಯಸ್ ಐ ಟೋಲ್ಡ್, ನೀವೊಂಥರ ನಾನು ಆಗಲೇ ಹೇಳಿದ್ನಲ್ಲ ರೀಡಿಂಗ್ನಲ್ಲಿ, ಯೂನಿಕಾರ್ನ್ ಅಂತ ಹೇಳಿದ್ದೆ, ಮಾಯಾ ಜಿಂಕೆ ಅಂತ ಹೇಳಿದೆ. ಆ ಥರ ಒಂದು ಅದ್ಭುತವಾದ ಫೀಲ್ ಕೊಡ್ತೀರಾ ವ್ಯಕ್ತಿಗೆ ನೀವಿದ್ದಾಗ. ನೀವು ಅವರು ಒಳ್ಳೆಯ ಟೈಮ್ನೂ ಸ್ಪೆಂಡ್ ಮಾಡಿದ್ದೀರಾ. ಎಲ್ಲನೂ ಕೆಟ್ಟದ್ದು ಹೇಗಾಗುತ್ತೆ, ಅದಕ್ಕೆ ನೀವು ಅವ್ರ ಮೈಂಡಲ್ಲಿದ್ದೀರಾ, ಅವರು ನಿಮ್ಮ ಮೈಂಡಲ್ಲಿದ್ದಾರೆ ಅಲ್ವಾ. ದಟ್ ಈಸ್ ದ ಫ್ಯಾಕ್ಟ್. ಪೀಪಲ್ ಡೋಂಟ್ ಬಿಲೀವ್ ಇನ್ ಮೀ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಇನ್ನೊಂದು ಏನು ಅನಿಸ್ತಿದೆ ಅಂದರೆ, ನೀವು ಅವ್ರನ್ನ ನಂಬಿಕೆ ಇಟ್ಟಿರುವಷ್ಟು ಬೇರೆ ಯಾರೂ ನಂಬೋದಿಲ್ಲ ಅವ್ರನ್ನ, ಅಷ್ಟು ನೀವು ನಂಬಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಓಕೆ, ನೆಕ್ಸ್ಟ್ ಮೆಸೇಜ್, ವಾಟ್ ಡು ಯು ಸಿ ಇನ್ ಮೀ? ನನ್ನಲ್ಲಿ ನೀನು ಏನು ನೋಡ್ತಿದ್ಯಾ? ಈ ವ್ಯಕ್ತಿಗೆ ಇದು ಗೊತ್ತಿದೆ, ನೀವು ಅವ್ರನ್ನ ಹುಚ್ಚರಾಗೆ ಪ್ರೀತಿಸ್ತೀರಾ ಅಥವಾ ಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿ ಇದ್ದೀರಾ ಅಂತ. ಸೊ ನೀನು ನನ್ನಲ್ಲಿ ಏನು ನೋಡ್ತಿದ್ಯಾ ಅಂತ ಕೂಡ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಡೋಂಟ್ ವೆಯ್ಟ್ ಫಾರ್ ಮೀ ಪ್ಲೀಸ್. ನೀನು ನನಗೋಸ್ಕರ ಕಾಯೋ ಅವಶ್ಯಕತೆ ಇಲ್ಲ. ಡೋಂಟ್ ವೆಯ್ಟ್ ಫಾರ್ ಮೀ. ನೀನು ನಿನ್ನ ಟೈಮ್ನ ವೇಸ್ಟ್ ಮಾಡ್ಕೋಬೇಡ. ಈ ವ್ಯಕ್ತಿನೇ ಬರ್ತಾರೆ. ಆದರೆ ನೀವು ವೆಯ್ಟ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ, ನೀವು ತಲೆ ಕೆಡಿಸ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ, ನೀವು ಓವರ್ ಥಿಂಕ್ ಮಾಡೋದು ಇಷ್ಟ ಇಲ್ಲ, ನೀವು ಬೇಜಾರಾಗಿ ಇರೋದು, ನಿಮ್ಮ ಮೂಡ್ ಆಫ್ ಮಾಡ್ಕೊಳ್ಳೋದು ಅವ್ರಿಗೆ ಇಷ್ಟ ಇಲ್ಲ. ಆ್ಯಕ್ಚುಲಿ ನಿಮ್ಮನ್ನವರು ಕೋಪದ ಮನಸ್ಥಿತಿಲಿ ನೋಡೋಕ್ಕೆ ಇಷ್ಟನೇ ಪಡಲ್ಲ. ನಿಮ್ಮ ಮೂಡ್ ಸ್ವಿಂಗ್ಸ್ ಇದೆ, ನಿಮಗೆ ಮೂಡ್ ಸ್ವಿಂಗ್ಸ್ ಇದೆ, ಹಾಗೂ ಆ ಒಂದು ಎನರ್ಜಿನ ಅವ್ರು ಇಷ್ಟಪಡೋದಿಲ್ಲ. ನೀವು ಖುಷಿಯಾಗಿರಬೇಕು ಅಂತಲೇ ಈ ವ್ಯಕ್ತಿ ಯಾವಾಗಲೂ ಇಷ್ಟಪಡ್ತಾರೆ. ನೀವು ಈ ಒಂದು ಗುಣನೂ ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಅವ್ರು ಬಂದರೆ ಸಾಕು, ಅವ್ರು ನಿಮ್ಮ ಜೊತೆ ಇದ್ದರೆ ಸಾಕು. ನೀವು ತುಂಬ ಜಗಳ ಮಾಡ್ತಿದ್ದೀರ. ಇತ್ತೀಚೆಗೆ ನಿಮ್ಮಲ್ಲಿ ಈ ಒಂದು ಪ್ರಾಬ್ಲಮ್ಮು ಹೆಚ್ಚಾಗ್ತಾ ಇದೆ. ಸೊ ಯು ಹ್ಯಾವ್ ಟು ಚೇಂಜ್ ದಿಸ್ ಆ್ಯಟಿಟ್ಯೂಡ್. ಓಕೆನಾ? ನಾನಿವಾಗ ಟ್ಯಾರೋನು ಯೂಸ್ ಮಾಡ್ತೀನಿ. ಟ್ಯಾರೋ ವಿಷಯವಾಗಿ ನೀವೇನು ಈ ಒಂದು ರಿಲೇಷನ್ಶಿಪ್ ವಿಷಯವಾಗಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು, ಅವರ ಪರಿಸ್ಥಿತಿ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ವಿಚಾರವಾಗಿ ರೀಡಿಂಗಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಹಿಯರ್ ಯು ಗೋ. ಕಿಂಗ್ ಆಫ್ ಕಪ್ಸ್. ಇಮೋಷ್ನಲಿ ವ್ಯಕ್ತಿ ತುಂಬ ಅಟ್ಯಾಚ್ಡ್ ಆಗಿದ್ದಾರೆ ನಿಮಗೆ. ಆ್ಯಸ್ ಐ ಟೋಲ್ಡ್, ಯುವರ್ ಇರ್ರಿಪ್ಲೇಸಬಲ್ ಅಂತ ಹೇಳ್ತೀನಿ. ಅವ್ರ ಲೈಫ್ನಲ್ಲಿ ಯಾರು ನಿಮ್ಮನ್ನು ಯಾರೂ ಅವ್ರ ಲೈಫ್ನಲ್ಲಿ ಪ್ಲೇಸ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಬೇರೆಯವ್ರನ್ನ ಆ ಒಂದು ಪಾತ್ರಕ್ಕೆ, ಅಂದರೆ ಆ್ಯಸ್ ಅ ಪಾರ್ಟ್ನರ್, ಆ್ಯಸ್ ಅ ಪರ್ಸನ್ ನೀವು ಹೇಗಿದ್ದೀರಲ್ಲ ಅದನ್ನು ಅವರು ನಾನು ಇನ್ಯಾರನ್ನೂ ತರೋಕ್ಕಾಗಲ್ಲ ಆ ಜಾಗಕ್ಕೆ. ಆ ಥರದ್ದು ಒಂದು ಸ್ಪೆಷಲ್ ಜಾಗ ನಾನು ಏನು ಇಟ್ಟಿದ್ದೀನಿ ನಿನಗೆ, ಅದನ್ನು ನಾನು ಯಾರಿಗೂ ಕೊಡೋಕ್ಕಾಗಲ್ಲ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ. 6 ಆಫ್ ಕಪ್ಸ್ ಬರ್ತಿರೋದ್ರಿಂದ ಇನ್ನೊಂದು ಏನು ನೋಡ್ತಿದ್ದೀನಿ ಅಂದರೆ, ಅವ್ರಿಗೆ ಫ್ಯೂಚರ್ನಲ್ಲಿ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನೋ ಆಸೆ ಕೂಡ ಇದೆ. ಹಾಗೂ ಪಾಸಿಟಿವ್ ಆಗಿ ಸರಿ ಮಾಡ್ಕೊಂಡು ಹೋಗೋಣ, ಸಂಧಾನ ಮಾಡ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ, ಟೈಮ್ ಕೊಡೋಣ, ಈ ಥರ ಸ್ವಲ್ಪ ತಾಳ್ಮೆಯಿಂದ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. 4 ಆಫ್ ಪೆಂಟಿಕಲ್ಸ್ ಬರ್ತಿರೋರು ಇನ್ನೊಂದು ಸ್ವಲ್ಪ ಟೈಮ್ ತೊಗೋತಾರೆ ಇವರು. ಇನ್ನೊಂದು 4 ವೀಕ್ಸ್ ಅಂತೂ ಈ ಒಂದು ಎನರ್ಜಿ ಇದೆ. ಇನ್ನೊಂದು 4 ವಾರ ಈ ವ್ಯಕ್ತಿ ಅವ್ರದ್ದೇ ಆದ ಟೈಮ್ ತೊಗೊಂಡೇ ನಿಮ್ಮ ಹತ್ರ ಬರ್ತಾರೆ. ಹಾಗೂ ನೀವು ಹೋಗೋದು ಅವ್ರಿಗೆ ಇಷ್ಟ ಇಲ್ಲ, ಅವರೇ ಬರ್ತಾರೆ. ಅದು ಅವ್ರ ಕಂಡೀಷನ್ಸ್ನಲ್ಲೇ ಅವ್ರು ಬರ್ತಾರೆ. ಇದನ್ನು ನಾನು ಸ್ಟ್ರಾಂಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮನಸ್ಥಿತಿನಲ್ಲಿ ಆ ವ್ಯಕ್ತಿ ಇರೋದು. ಸೊ ನೀವೊಂದು 100 ಮೆಸೇಜ್ ಕಳಿಸಿದ್ರು, ನೀವು ಎಷ್ಟು ಸಲ ಕಾಲ್ ಮಾಡಿದ್ರು, ಅಥವಾ ನೀವೇ ಹೋಗಿ ಮಾತಾಡಿದ್ರು, ಅವರಷ್ಟು ಸರಿಯಾಗಿ ಸ್ಪಂದಿಸೋದಿಲ್ಲ. ಅದನ್ನು ನೀವು ಮಾಡೋ ಅವಶ್ಯಕತೆಯೂ ಇಲ್ಲ ಇವಾಗ. ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ಹೈ ಪ್ರಿಸ್ಟೆಸ್ ಬರ್ತಿರೋದ್ರಿಂದ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದನ್ನು ಸ್ಟ್ರಾಂಗಾಗಿ ನೀವು ಬಿಲೀವ್ ಮಾಡಿ, ನಿಮ್ಮ ಮನಸ್ಸನ್ನ ನೀವು ಇವಾಗ ದೃಢವಾಗಿ ಮಾಡ್ಕೋಬೇಕಾಗತ್ತೆ. ನೀವು ಇನ್ನರ್ ಸ್ಟ್ರೆಂತ್ನ ಬೆಳೆಸ್ಕೋಬೇಕಾಗತ್ತೆ. ಓಕೆ, ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ನೆಗ್ಲೆಕ್ಟ್ ಮಾಡ್ತಾಯಿದ್ದೀರಾ, ನಿಮ್ಮನ್ನು ನೀವೇ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀರಾ.
ಜಡ್ಜ್ಮೆಂಟ್ ಬರ್ತಾ ಇದೆ. ಅಫ್ಕೋರ್ಸ್ ಈ ರಿಲೇಷನ್ಶಿಪ್ನಲ್ಲಿ ಒಂದು ಒಳ್ಳೆಯ ಬದಲಾವಣೆ ಬರುತ್ತೆ, ಆದರೆ ಟೈಮ್ ತೊಗೊಳುತ್ತೆ. ನಾನು ಪಿಕ್ ಮಾಡ್ತಾ ಇರೋ ಟೈಮ್ಲೈನ್ 4 ವಾರಗಳು. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮಗೆ ಸ್ಪೆಷಲಾಗಿ ಡಿವೈನ್ ಮೆಸೇಜಸ್ ಏನು ಕೊಡುತ್ತೆ, ಯೂನಿವರ್ಸಲ್ ಗೈಡ್ಸ್ ಏನು ಮೆಸೇಜ್ ಕೊಡ್ತಾರೆ, ಅಥವಾ ನೀವು ನಂಬುವ ದೈವದಿಂದ ಏನಿದೆ ಮೆಸೇಜಸ್ ಈ ಒಂದು ಪರಿಸ್ಥಿತಿಗೆ, ನೀವಿವಾಗ ಎದುರಿಸ್ತಾ ಇರುವಂಥ ಪರಿಸ್ಥಿತಿಗೆ ಗೈಡೆನ್ಸ್ ಏನಿದೆ ಅಂತ ಕೂಡ ನಾನು ನಿಮಗೆ ಚೆಕ್ ಮಾಡಿ ಹೇಳ್ತೀನಿ. ಲೆಟ್ಸ್ ಏನು ಬರುತ್ತೆ ಅಂತ. ಫಸ್ಟ್ ಮೆಸೇಜ್, ಲಾಯಲ್ ಹಾರ್ಟ್. ಲುಕ್ ಎಟ್ ದಿಸ್ ಕಾರ್ಡ್, ಅಮೇಝಿಂಗ್. ಲಾಯಲ್ ಹಾರ್ಟ್ ಅಂದರೆ ಅವ್ರು ನಿಮಗೆ ಮೋಸ ಮಾಡಿಲ್ಲ. ಓಕೆ, ಬೇರೆ ಯಾರ ಜೊತೆನೋ ಇರೋದು ಅಥವಾ ಏನೋ ಅಫೇರ್ ಇಟ್ಕೊಳ್ಳೋದು ಈ ಥರದ್ದೆಲ್ಲ ಈ ರಿಲೇಷನ್ಶಿಪ್ನಲ್ಲಿ ಈ ಥರ ಪ್ರಾಬ್ಲಮ್ಸ್ ಇಲ್ಲ. ಓಕೆ, ಸೊ ಅವ್ರು ಲಾಯಲಾಗೇ ಇದ್ದಾರೆ. ಅವರು ನೀವು ಹೇಗೆ ಅವ್ರನ್ನ ನಂಬಿದ್ದೀರ ಅವರು ನಿಮ್ಮನ್ನ ಅಷ್ಟೇ ನಂಬಿದ್ದಾರೆ. ಆ ನಂಬಿಕೆನ ಅವರು ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಡೀಪ್ ನೋಯಿಂಗ್ ಬರ್ತಿರೋದ್ರಿಂದ ಈ ವ್ಯಕ್ತಿ, ನಾನು ಆಗಲೇ ಹೇಳಿದಾಗೆ, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ. ಆ ಒಂದು ಟೈಮ್ ಇದೆಯಲ್ಲ, ನೀವು ಅವ್ರಿಗೆ ಕೊಡಲೇಬೇಕಾಗತ್ತೆ. ಆ ಸ್ಪೇಸ್ನ ನೀವು ಕೊಡಬೇಕಾಗತ್ತೆ. 4 ವಾರಗಳನ್ನ ನಿಮ್ಮ ಎನರ್ಜಿನ ನೀವು ನೋಡ್ಕೊಳ್ಳಿ. ನೀವು ಓವರ್ ಡ್ರೈನ್ ಮಾಡ್ಕೋಬೇಡಿ, ಓವರ್ ಥಿಂಕಿಂಗ್ ಮಾಡಬೇಡಿ. ಓವರ್ ಥಿಂಕಿಂಗ್ ಮಾಡ್ತಾಯಿದ್ದೀರಾ? ಓಕೆ, ಮಾಡ್ತಾಯಿದ್ದೀರಾ ಅಂದರೆ ಕಮೆಂಟ್ ಮಾಡಿ, ಬಿಕಾಸ್ ಅದೇ ನಾನು ಸ್ಟ್ರಾಂಗಾಗಿ ನೋಡ್ತಿರೋದು. ಅವರು ನಿಮ್ಮಲ್ಲಿ ಒಳ್ಳೆ ಗುಣಗಳನ್ನೂ ನೋಡಿದ್ದಾರೆ, ಆದರೆ ನಿಮ್ಮಲ್ಲಿ ಸ್ವಲ್ಪ ಈ ಥರದ ಪ್ರಾಬ್ಲಮ್ಸು ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅದನ್ನು ನೀವು ಸರಿ ಮಾಡಿಕೊಂಡ್ರೆ ಅವರು ಸರಿ ಹೋಗ್ತಾರೆ. ನೀವು ತುಂಬ ಡಿಪೆಂಡೆಂಟ್ ಆಗ್ತಾಯಿದ್ದೀರಾ ಈ ವ್ಯಕ್ತಿ ಮೇಲೆ, ಅವ್ರಿಗದು ಸಫೋಕೇಟ್ ಆಗ್ತಾಯಿದೆ. ಓಕೆ, ಇದು ಒಂದು ಪ್ರಾಬ್ಲಮ್ ಇದೆ. ಹಿಯರ್ ಆ್ಯಂಡ್ ನೌ, ಜಸ್ಟ್ ಫೋಕಸ್ ಆನ್ ಹಿಯರ್ ಆ್ಯಂಡ್ ನೌ. ಓಕೆ, ಪ್ರೆಸೆಂಟ್ ಮೇಲೆ ಫೋಕಸ್ ಮಾಡಿ. ನಿಮ್ಮ ಪ್ರೆಸೆಂಟ್ ಎನರ್ಜಿನ ಸರಿ ಮಾಡ್ಕೊಳ್ಳಿ. ಬುಕ್ ಓದಿ, ವಾಕ್ ಹೋಗಿ, ಯಾರ ಜೊತೆನಾದ್ರು ಮಾತಾಡಿ, ನಿಮ್ಮ ಫ್ರೆಂಡ್ಸ್ ಕಾಲ್ ಮಾಡಿ ಮಾತಾಡಿ, ಎಲ್ಲಾದರೂ ಹೋಗಿ ಶಾಪಿಂಗ್ ಮಾಡಿ. ಡೂ ಸಮಥಿಂಗ್ ನೈಸ್. ನಿಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನು ಮಾಡಿ. ಓಕೆ, ಇವ್ರ ವಿಷಯವಾಗಿ ಸ್ವಲ್ಪ ನೀವು ಸ್ಪೇಸ್ ತೊಗೋಬೇಕಾಗತ್ತೆ. ನೀವು ತೊಗೊಂಡ್ರೇ ಅವರು ಆ್ಯಕ್ಷನ್ ತೊಗೊಳ್ತಾರೆ. ಏನು ಬರ್ತಿರೋದ್ರಿಂದ ಗೆಟ್ ಇನ್ ಟು ಯೋರ್ ಫೆಮಿನೈನ್ ಎನರ್ಜಿ. ಫೆಮಿನೈನ್ ಎನರ್ಜಿ ಅಂದರೆ ಏನು? ಅದು ಮೇ ಬಿ ಕುಕ್ಕಿಂಗ್ ಮಾಡಿ, ಹೋಗಿ ಕುಕ್ಕಿಂಗ್ ಮಾಡಿ. ಹಾಗೂ ಹಾಡೋಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಹಾಡಾಡಿ, ಒಳ್ಳೆ ಹಾಡನ್ನ ಕೇಳಿ. ಯಾವ ಹಾಡು ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹಾಡನ್ನ ಕೇಳಿ. ಮೂವೀಸ್ನ ನೋಡಿ, ರಿಲ್ಯಾಕ್ಸ್ ಆಗಿ, ಬೇಸಿಕ್ಲಿ ರಿಲ್ಯಾಕ್ಸ್ ಆಗಿ. ಮತ್ತು ಪಾರ್ಲರ್ಗೆ ಹೋಗಬೇಕು ಅಂದರೆ ಪಾರ್ಲರ್ಗೆ ಹೋಗಿ. ಗ್ರೂಮಿಂಗ್ ಮಾಡ್ಕೋಬೇಕು, ಗ್ರೂಮಿಂಗ್ ಮಾಡಿ. ಗೆಟ್ ಇನ್ ಟು ಯೋರ್ ಎನರ್ಜಿ ಅಂತ ಬರ್ತಾ ಇದೆ. ಅಂದಾಗ ಫೆಮಿನೈನ್ ಎನರ್ಜಿಗೆ ಟಚ್ ಆಗಿ, ಅದಕ್ಕೆ ಟಚ್ ಮಾಡ್ಕೊಂಡು ಹೋಗಬೇಕು. ಯು ಹ್ಯಾವ್ ಟು ಗೆಟ್ ಇನ್ ಟು ದ ಎನರ್ಜಿ ಆಫ್ ಫೆಮಿನೈನ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಬರ್ತಾ ಇರುವಂಥ ಮೆಸೇಜ್, ರೌಂಡ್ ಆ್ಯಂಡ್ ರೌಂಡ್. ನಾನು ಮತ್ತೆ ಇದನ್ನೇ ಹೇಳ್ತಿದ್ದೀನಿ, ರೌಂಡ್ ಆ್ಯಂಡ್ ರೌಂಡ್ ಅಂದಾಗ ಓವರ್ ಥಿಂಕಿಂಗ್. ಅದೊಂದು ಲೂಪಿಗೆ ಹೋಗ್ತಾ ಇದ್ದೀರಾ ನೀವು. ಏನೋ ಆಗೋಗುತ್ತೆ, ಏನೋ ಆತಂಕ, ಭಯ, ರೆಸ್ಟ್ಲೆಸ್ ಆಗ್ತಾ ಇದ್ದೀರಾ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ. ನೀವು ಈ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ ಕೊರಗುತ್ತಾ ಇದ್ದೀರಾ. ಬಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳಿಲ್ವಲ್ಲ, ನಾನು ಇದೆ ಅಂತಲೇ ಹೇಳ್ತಾ ಇದ್ದೀನಿ. ಆದರೆ ನೀವು ಈ ಥರ ಕೊರಗೋದ್ರಿಂದ ನೀವು ಈ ರಿಲೇಷನ್ಶಿಪ್ನ ಹೇಗೆ ಸರಿ ಮಾಡ್ಕೊಳ್ತೀರಾ? ದಟ್ ಮೀನ್ಸ್ ನೀವು ಆ ಥರದೇ ಒಂದು ನೆಗೆಟಿವಿಟಿನ ಅವ್ರಿಗೆ ಪಾಸ್ ಮಾಡೋವಾಗ ಅವ್ರು ಹೆಂಗೆ ಸರ್ ಹೋಗ್ತಾರೆ ನಿಮ್ಮ ಹತ್ರ? ಓಕೆ, ಸೊ ಇದನ್ನೆಲ್ಲ ನೀವು ಸ್ವಲ್ಪ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಗ್ರೌಂಡಿಂಗ್ ಮಾಡ್ಕೊಳ್ಳಿ. ನೀವು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ, ನೀವೆಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾಯಿದ್ದೀರಾ. ಇವಾಗ ಅದೇ ಮಾಡ್ತಿರೋವಂಥದ್ದು. ಏನನ್ನು ಪರಿಪೂರ್ಣವಾಗಿ ಮುಗಿಸ್ತಾ ಇಲ್ಲ, ಫುಲ್ಫಿಲ್ ಮಾಡ್ತಾ ಇಲ್ಲ. ಜಾಬ್ ಇರ್ಬೋದು, ಏನೇ ಇರಲಿ, ಕೆಲಸಕ್ಕೆ ಹೋಗ್ತೀರಾ, ಝೋನ್ ಔಟ್ ಆಗ್ತೀರಾ. ಅಡುಗೆ ಮನೇಲಿ ಏನಕ್ಕೋ ಹೋಗ್ತೀರಾ, ಮರ್ತು ಹೋಗ್ತೀರಾ, ಆಬ್ಸೆಂಟ್ ಮೈಂಡೆಡ್ ಆಗಿಬಿಟ್ಟಿದ್ದೀರಾ. ಇದರಿಂದ ಏನಾಗ್ತಾ ಇದೆ? ಏನೂ ಪ್ರೊಡಕ್ಟಿವ್ ಆಗಿ ಮಾಡ್ತಾ ಇಲ್ಲ. ನೀವು ಚಿಂತೆ ಮಾಡ್ತಾ ಇದ್ದೀರಾ, ಅಷ್ಟು ಬಿಟ್ಟರೆ ನಾನು ಇನ್ನೇನು ನೋಡ್ತಾ ಇಲ್ಲ. ನಿಮ್ಮ ಎನರ್ಜಿ ಹೀಗಿದೆ ಇವಾಗ. ಅವರು ಇವಾಗ ಚೆನ್ನಾಗಿದ್ದಾರೆ, ಅವರ ಎನರ್ಜಿ ವೈಸ್ ನಾನೇನು ಸ್ಟ್ರಾಂಗಾಗಿ ನೆಗೆಟಿವ್ ಆಗಿ ನೋಡ್ತಾ ಇಲ್ಲ. ಈಗ ನೀವು ರಿಕವರ್ ಆಗಬೇಕು, ನೀವು ಸರಿ ಹೋಗಬೇಕು. ಹಿಯರ್ ಆ್ಯಂಡ್ ನೌ. ಮತ್ತು ಏನು ಕೆಲಸ ಕೈಲಿ ಹಿಡಿತೀರ ಅದನ್ನು ಕಂಪ್ಲೀಟ್ ಮಾಡಿ. ಅರ್ಧಂಬರ್ಧ ಮಾಡೋಕ್ಕೆ ಹೋಗಬೇಡಿ. ಯಾರ ಜೊತೆ ಅದ್ರ ಕಾಲ್ನಲ್ಲಿ ಮಾತಾಡ್ತಿದ್ದೀರಾ, ಮುಗಿಸಿ ಆ ಕಾಲ್ನ. ಈ ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋ ಯಾವಾಗ ಮುಗಿಯುತ್ತೆ ಅನ್ನೋವಂಥ ಒಂದು ಯೋಚನೆಯಲ್ಲಿದ್ದೀರಾ ಇವಾಗ ನೀವು. ಅಯ್ಯೋ ಮುಗಿದ್ಬಿಡ್ಲಿ ನೋಡ್ತಿದ್ದೀರಾ, ಆದರೆ ಮುಗಿದ್ಬಿಡ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ಏನಾಗ್ತಾ ಇದೆ ಅಂದರೆ ನೀವು ಪ್ರೆಸೆಂಟ್ನ ಫೋಕಸ್ ಆ್ಯಂಡ್ ಎಂಜಾಯ್ ಮಾಡ್ತಾ ಇಲ್ಲ ಅಂತ ಅದರ ಅರ್ಥ ಮಾಡ್ಕೊಳ್ಳಿ ನಾನೇನು ಹೇಳ್ತಾ ಇದ್ದೀನಿ ಅಂತ. ಜಸ್ಟ್ ಡೋಂಟ್ ಬಿ ಬಿಟ್ವೀನ್, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನುವಂಥ ಮನಸ್ಥಿತಿಲಿ ದಯವಿಟ್ಟು ಇರಬೇಡಿ. ಅದನ್ನೇ ನಾನು ಏನಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ, ಅದು ನಿಮ್ಮ ಬ್ರೈನ್ಗೆ ಹೋಗ್ಬೇಕು ನಾನು ಹೇಳ್ತಾ ಇರೋವಂಥದ್ದು. ಅದೆಲ್ಲ ಸೀರಿಯಸ್ ಆಗಿರೋವಂಥ ವಿಷಯಗಳು. ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಂದಾಗ
ನೀವು ನಿಮ್ಮನ್ನು ನೀವೇ ಪನಿಷ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಯಾರು ಇಲ್ಲಿ ಬಂದಿರೋದು ಈ ಒಂದು ಲೈಫ್ ಸಿಕ್ಕಿದೆ ಅಲ್ಲ, ಇದು ನಮಗೆ ಲೈಫ್ನ ಎಂಜಾಯ್ ಮಾಡೋಕ್ಕೆ ಸಿಕ್ಕಿದೆ. ಓಕೆ, ನರಕ ಅನುಭವಿಸೋಕ್ಕೆ ಸಿಕ್ಕಿಲ್ಲ. ಆದರೆ ನೀವು ನಿಮಗೆ ನೀವೇ ನರಕ ಪನಿಷ್ ಮಾಡ್ಕೋತಾ ಇದ್ದೀರಾ. ವೈ ಆರ್ ಯು ಪನಿಷಿಂಗ್ ಯೋರ್ ಸೆಲ್ಫ್? ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ. ಹೋಪ್ ಇಟ್ ವಾಸ್ ಗಿವಿಂಗ್ ಸಮ್ ಗೈಡೆನ್ಸ್ ಇನ್ ಎನಿ ವೇಸ್. ಅದು ಕೊಟ್ಟಿದೆ ಅಂದರೆ ನನಗೆ ಕಮೆಂಟ್ ಮಾಡಿ. ಹಾಗೂ ನಾನು ಎಲ್ಲ ಕಮೆಂಟ್ಸ್ನೂ ಓದ್ತೀನಿ, ಆದಷ್ಟು ರಿಪ್ಲೈ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.